ಹಾಯ್ ಸ್ನೇಹಿತರೆ, ಅತ್ಯಂತ ಸುಲಭವಾಗಿ ಮತ್ತು ರುಚಿಕರವಾದ ಚಟ್ಲಿಯಲ್ಲಿ ಬೆಂಡೆಕಾಯಿ ಹಾಕಿ ಹೇಗೆ ಸಾರು ಮಾಡುವುದಂತ ನೋಡೋಣ ಬನ್ನಿ. ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ, ಇನ್ನಷ್ಟು ವಿಡಿಯೋಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ. ಹಾಗಾದ್ರೆ ತಡೆಯೇಕೆ ನೋಡೋಣ ಬನ್ನಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಜಯ ರೆಸಿಪಿ. ಚಟ್ಲಿ ಬೆಂಡೆಕಾಯಿ ಸಾಂಬಾರು ಮಾಡಲು ಅರ್ಧ ಕೆಜಿ ಚಟ್ಲಿಯನ್ನು ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ನೋಡಿ. ಹಾಗೇನೆ 20 ಬೆಂಡೆಕಾಯನ್ನು ಉದ್ದುದ್ದವಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಹಾಗೇನೆ ಮಸಾಲೆ ಸಹ ರುಬ್ಬಿಟ್ಟಿದ್ದೀನಿ. ಮಸಾಲೆಗಾಗಿ 1 ತೆಂಗಿನಕಾಯಿ ತುರಿ, 20 ಒಣಮೆಣಸು, ಸ್ವಲ್ಪ ಹುಣಸೆಹಣ್ಣು, 1 ಟೇಬಲ್ ಸ್ಪೂನು ಕೊತ್ತಂಬರಿ ಬೀಜ, ಅರ್ಧ ಟೇಬಲ್ ಸ್ಪೂನು ಅರಿಶಿನ ಪುಡಿ, 1 ಸಣ್ಣ ಗಾತ್ರದ ಈರುಳ್ಳಿ ಹಾಕಿ ಮಸಾಲೆಯನ್ನು ರುಬ್ಕೊಂಡಿದ್ದೀನಿ. ಈಗ ಗ್ಯಾಸ್ ಆನ್ ಮಾಡಿಬಿಟ್ಟು ಗ್ಯಾಸಿನ ಮೇಲೆ ಪಾತ್ರೆ ಇಟ್ಟು ಅದರಲ್ಲಿ ಈಗ ಮಸಾಲೆ ರುಬ್ಬಿದ ನೀರು ಹಾಕಿ ಹಾಗೇನೆ ಬೆಂಡೆಕಾಯಿ ಚಟ್ಲಿ ಹಾಕಿ ಚೆನ್ನಾಗಿ ಇದನ್ನು ಕಲರ್ ಚೇಂಜ್ ಆಗುವವರೆಗೂ ಬೆಂಡೆಕಾಯಿಯನ್ನು ಬೇಯಿಸ್ಕೊಳ್ಬೇಕು. ಮಸಾಲೆ ರುಬ್ಬಿದ ನೀರು ಜಾಸ್ತಿ ಇದ್ದಾಗ ಮಸಾಲೆ ರುಬ್ಬಿದ ನೀರಲ್ಲೇ ಇದನ್ನು ಬೇಯಿಸಬಹುದು. ಮಸಾಲೆ ರುಬ್ಬಿದ ನೀರು ಹಾಕಿ ಬೇಯಿಸೋದ್ರಿಂದ ಮಸಾಲೆ ರುಬ್ಬಿದ ನೀರು ವೇಸ್ಟ್ ಆಗುವುದಿಲ್ಲ ನೋಡಿ. ಚೆನ್ನಾಗಿ ಬೇಯ್ತಾ ಇದೆ, ಕಲರ್ ಚೇಂಜ್ ಆಗಿದೆ, ಈಗ ಬೆಂದಿದೆ ನೋಡಿ. ಈಗ ಇದರಲ್ಲಿ ರುಬ್ಬಿಟ್ಟಿರುವ ಮಸಾಲೆ ಹಾಕ್ತಾ ಇದ್ದೀನಿ. ನೀವು ನಿಮಗೆ ಎಷ್ಟು ತೆಳ್ಳನೆ ಬೇಕೋ ಅಷ್ಟು ತೆಳ್ಳನೆ ಮಾಡ್ಕೊಳ್ಳಿ, ಆದರೆ ಜಾಸ್ತಿ ತೆಳ್ಳನೆ ಮಾಡಿದ್ರೆ ಟೇಸ್ಟ್ ಇರೋದಿಲ್ಲ. ಸಾರು ಈ ಥರ ಇರಬೇಕು ನೋಡಿ. ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿ ಬಂದಿದೆ. ಚೆನ್ನಾಗಿ 2 ನಿಮಿಷ ಕುದಿಸ್ಕೊಳ್ಬೇಕು ಫ್ರೆಂಡ್ಸ್. ಕುದಿತಾ ಇದೆ ನೋಡಿ ಸಾರು. ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗಂತೂ ಸೂಪರ್ ಫ್ರೆಂಡ್ಸ್. ನೀವು ಕೂಡ ಒಂದೇ ಒಂದು ಸಲ ಟ್ರೈ ಮಾಡಿ ನೋಡಿ. ಇದೊಂದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಈ ಥರ ಸಾರು ಮಾಡುವುದರಿಂದ ಮತ್ತು ಸುಲಭವಾಗಿ 5 ನಿಮಿಷದಲ್ಲಿ ಆಗಿಬಿಡುತ್ತೆ. ರೆಡಿ ಆಗಿದೆ. ಈಗ ಗ್ಯಾಸ್ ಬಂದ್ ಮಾಡಿಬಿಡ್ತೀನಿ. ನೀವು ಕೂಡ ಟ್ರೈ ಮಾಡಿ. ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ, ಇನ್ನಷ್ಟು ವಿಡಿಯೋಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ. ಯಾರೆಲ್ಲ ನೋಡ್ತಿದ್ರ